Hi everyone, I am Ambika, student of Interface College, Davangere. In this video, we can learn about the topics like loops. ಈ ವಿಡಿಯೋದಲ್ಲಿ ನಾವು ಲೂಪ್ಸ್ ಬಗ್ಗೆ ತಿಳ್ಕೊಂತ ಹೋಗೋಣ. ಲೂಪ್ಸ್ ಇಸ್ ಮೀನ್ ಫಾರ್ ರಿಪಿಟೇಟಿವ್ ಎಕ್ಸಿಕ್ಯೂಷನ್ ಆಫ್ ಸ್ಟೇಟ್ಮೆಂಟ್. ನಾವು ಲೂಪ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ರಿಪೀಟೇಟ್ ಆಗಕ್ಕೆ ಒಂದು ಸ್ಟೇಟ್ಮೆಂಟ್ ಪದೇ ಪದೇ ರಿಪೀಟ್ ಆಗ್ಲಿಕ್ಕೋಸ್ಕರ ನಾವು ಲೂಪ್ಸ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಲೂಪ್ಸ್ ಅಲ್ಲಿ 4 ಟೈಪ್ಸ್ ಇದೆ. There are 4 types of loops. ಅದರ ಫಸ್ಟ್ ಬಂದ್ಬಿಟ್ಟು ಫಾರ್ ಲೂಪ್, ವೈಲ್ ಲೂಪ್ ಅಂಡ್ ಡು ವೈಲ್ ಲೂಪ್. ಫಸ್ಟ್ ಫಾರ್ ಲೂಪ್ ಅಂದ್ರೆ ಏನಂತ ನೋಡೋಣ. ನಾವು ಫಾರ್ ಲೂಪ್ ಯಾವಾಗ ಯೂಸ್ ಮಾಡ್ತೀವಿ ಅಂತ ನೋಡೋದಾದ್ರೆ, ಫಾರ್ ಲೂಪ್ ಇಸ್ ಯೂಸ್ಡ್ ವೆನ್ ವಿ ನೋ ದ ಎಕ್ಸಾಕ್ಟ್ ನಂಬರ್ ಆಫ್ ರಿಪಿಟೇಷನ್. ನಮಗೆ ಯಾವಾಗ ಎಕ್ಸಾಕ್ಟ್ ನಂಬರ್ ಆಫ್ ರಿಪಿಟೇಷನ್ ಗೊತ್ತಿರುತ್ತೋ ಅವಾಗ ನಾವು ಫಾರ್ ಲೂಪ್ ನ ಯೂಸ್ ಮಾಡ್ತೀವಿ. ಇದನ್ನ ನಾವು ಜನರಲ್ ಆಗಿ ಹೇಳೋದಾದ್ರೆ, ಫಾರ್ ಎಕ್ಸಾಂಪಲ್, ಈಗ ನಾವು 1 to 10 ನಂಬರ್ಸ್ನ ಪ್ರಿಂಟ್ ಮಾಡಬೇಕು ಅಂತ ನಮಗೆ ಗೊತ್ತು. ಈಗ ನಾನು 10 ನಂಬರ್ಸ್ನ 1 to 10 ಪ್ರಿಂಟ್ ಮಾಡಬೇಕು ಅನ್ನೋದು ನನಗೆ ಗೊತ್ತು ತಾನೆ. ಅದು ಅಂತ ಟೈಮಲ್ಲಿ ನಾನು ಏನಂತ ಯೂಸ್ ಮಾಡ್ತೀನಿ ಅಂದ್ರೆ ಫಾರ್ ಲೂಪ್ ಯೂಸ್ ಮಾಡ್ತೀನಿ. ಫಾರ್ ಲೂಪ್ ಇನ್ ಸಿಂಟ್ಯಾಕ್ಸ್ ನೋಡೋದಾದ್ರೆ ಇಲ್ಲಿ ಫಾರ್ ಅಂತ ಯೂಸ್ ಮಾಡ್ತೀವಿ, ಮತ್ತೆ ಇಲ್ಲಿ ಇಂಟಿಜರ್, ಇಲ್ಲಿ ಐ ಅಂತ ಡಿಕ್ಲೇರ್ ಮಾಡಿರ್ತೀವಲ್ಲ, ಇಲ್ಲಿ ಇಂಟಿಜರಿಗೆ ಒಂದು ವ್ಯಾಲ್ಯೂನ ಹಾಕ್ತಾ ಇದೀವಿ. ಹಂಗೆ ಇಲ್ಲಿ ಕಂಡೀಷನ್ ಚೆಕ್ ಆಗುತ್ತೆ, ನೆಕ್ಸ್ಟ್ ಇಲ್ಲಿ ಅಪ್ಡೇಷನ್ ಆಗುತ್ತೆ. ಇಲ್ಲಿ ಅಪ್ಡೇಷನ್ ಅಂತ ಅಂದ್ರೆ ಇಲ್ಲಿ ಇನ್ಕ್ರಿಮೆಂಟರ್ ಆಗ್ಬೋದು ಅಥವಾ ಡಿಕ್ರಿಮೆಂಟರ್ ಆಗ್ಬೋದು. ಫಾರ್ ಎಕ್ಸಾಂಪಲ್, ನಾವ್ ಇಲ್ಲಿ ಐ ವ್ಯಾಲ್ಯೂ ಏನಾದ್ರು 0 ಅಂತ ಕೊಟ್ಟಿದ್ರೆ ಫಸ್ಟ್ ಇಲ್ಲಿ 0 ಅನ್ನೋದು ಇದು ಕಂಡೀಷನ್ ಏನಾದ್ರು ಟ್ರೂ ಆಗಿತ್ತು ಅಂದ್ರೆ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಅಪ್ಡೇಷನ್ ಆಗುತ್ತೆ. ಇನ್ಕ್ರಿಮೆಂಟ್ ಆಯ್ತು ಅಂದ್ರೆ 0 + 1 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಮತ್ತೆ ಕಂಡೀಷನ್ ಚೆಕ್ ಮಾಡುತ್ತೆ. ಈ ಕಂಡೀಷನ್ ಟ್ರೂ ಆಗಿತ್ತು ಅಂದ್ರೆ ಮತ್ತೆ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಇದೇ ರೀತಿ ಪ್ರೋಸೆಸ್ ರಿಟರ್ನ್ ಆಗ್ತಾ ಇರುತ್ತೆ. ಎಲ್ಲಿ ತನಕ ಅಂದ್ರೆ ಈ ಕಂಡೀಷನ್ ರಿಟರ್ನ್ ಫಾಲ್ಸ್ ರಿಟರ್ನ್ ಮಾಡೋ ತನಕನೂ ಈ ಕಂಡೀಷನ್ ಎಕ್ಸಿಕ್ಯೂಟ್ ಆಗ್ತಾ ಇದೆ. ನಾವಿಲ್ಲಿ ಅದೇ ರೀತಿ ಇಲ್ಲಿ ಡಿಕ್ರಿಮೆಂಟ್ ಸಹಿತ ಮಾಡ್ಬೋದು ಅಂತ ಹೇಳಿದೆ. ಆದ್ರೆ ಇಲ್ಲಿ ನಾವು ಐ ವ್ಯಾಲ್ಯೂನ ಜಾಸ್ತಿ ಕೊಡ್ಬೇಕಾಗುತ್ತೆ. ಇಲ್ಲಿ ಐ = 10 ಅಂತ ಕೊಟ್ಟೆ ಅಂತ ಅನ್ಕೊಂಡ್ರೆ ಇಲ್ಲಿ ನಾವು ಡಿಕ್ರಿಮೆಂಟ್ ಮಾಡ್ಬೋದು. ಇಲ್ಲಿ 10 ಇರೋ ಡಿಕ್ರಿಮೆಂಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ 10 - 1 9 ಆ ತರ ಆಗಿ ಆಗ್ಲೇ ಹಿಂಗೆ ರಿಪಿಟೇಟಿವ್ ಆಗಿ ಎಕ್ಸಿಕ್ಯೂಟ್ ಆಯ್ತು. ಇಲ್ಲಿ ಅದೇ ರೀತಿ ರಿಪಿಟೇಟಿವ್ ಆಗಿ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಹೇಳ್ಬೋದು. ನಾನು ಇಂಟೀಜರ್ ಅನ್ನೋ ಇಲ್ಲಿ ಡೇಟಾ ಟೈಪ್ ತಗೊಂಡಿದ್ದೀನಿ, ಹಂಗೆ ಇಲ್ಲಿ ಐ ಅನ್ನೋ ವೇರಿಯೇಬಲ್ ನ ಡಿಕ್ಲೇರ್ ಮಾಡಿದ್ದೀನಿ. ಇಲ್ಲಿ ಐ ಅನ್ನೋದನ್ನ ಏನಕ್ಕೆ ಇನ್ಸಿಲೈಸ್ ಮಾಡಿದ್ದೀನಿ ಅಂದ್ರೆ 0ಗೆ ಇನ್ಸಿಲೈಸ್ ಮಾಡಿದ್ದೀನಿ. ಇಲ್ಲಿ ಕಂಡೀಷನ್ ಚೆಕ್ ಮಾಡ್ತಾ ಇದ್ದೀನಿ ನೋಡ್ರಿ. ಐ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 5 ಆಗಿತ್ತು ಅಂತ ಅಂದ್ರೆ ಈ ಸ್ಟೇಟ್ಮೆಂಟ್ ನ ಎಕ್ಸಿಕ್ಯೂಟ್ ಮಾಡು ಅಂತ ಇಲ್ಲಿ ಹಾಕಿದ್ದೀನಿ. ಇದನ್ನ ರನ್ ಮಾಡಿ ನೋಡೋಣ. ಇಲ್ಲಿ 0 1 2 3 4 5 ಅನ್ನೋದನ್ನ ಪ್ರಿಂಟ್ ಮಾಡಿದೆ. ಇಲ್ಲಿ ಯಾವ ರೀತಿ ಪ್ರೋಸೆಸ್ ನಡೆದಿದೆ ಅಂತ ಅಂದ್ರೆ ಫಸ್ಟ್ ಇಲ್ಲಿ ಐ = 0 ಅಂತ ಇಲ್ಲಿ ಇನ್ಸಿಲೈಸ್ ಆಗಿದ್ದೀನಾ. 0 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 5 ಇದು ಟ್ರೂ ಆಗುತ್ತೆ ತಾನೆ. ಅದಕ್ಕೆ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಅದಕ್ಕೆ ಇಲ್ಲಿ %d ಜಾಗದಲ್ಲಿ ಐ ವ್ಯಾಲ್ಯೂ ಪ್ರಿಂಟ್ ಮಾಡು ಅಂತ ಹಾಕಿದ್ದೀನಿ. ಅದಕ್ಕೆ ಇಲ್ಲಿ ಏನಂತ ಪ್ರಿಂಟ್ ಮಾಡ್ತು, 0 ಅಂತ ಪ್ರಿಂಟ್ ಮಾಡ್ತು. ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ಕ್ರಿಮೆಂಟ್ ಆಗುತ್ತೆ ಅಂತ ಹೇಳಿದೆ. ಇನ್ಕ್ರಿಮೆಂಟ್ ಏನಾಗುತ್ತೆ +1 ಆಗುತ್ತೆ ಅಂತ ಹೇಳಿದೆ ತಾನೆ. ಈಗ 0 ಇರೋದೇನಾಗುತ್ತೆ 0 + 1 1 ಆಗುತ್ತೆ. ಮತ್ತೆ ಈ ಕಂಡೀಷನ್ ಚೆಕ್ ಮಾಡುತ್ತೆ. 1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 5. 1 ಅನ್ನೋದು 5ಗಿಂತ ಕಡಿಮೆನಾ? ಕಡಿಮೆ ತಾನೆ. ಅದಕ್ಕೋಸ್ಕರ ಮತ್ತೆ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲಿ ಐ ವ್ಯಾಲ್ಯೂ ಇರೋದ್ರಿಂದ ಇಲ್ಲಿ 1 ಅನ್ನೋದು ಪ್ರಿಂಟ್ ಆಯ್ತು. ಅದೇ ರೀತಿ ಪ್ರೋಸೆಸ್ ರಿಪೀಟ್ ಆಗ್ತಾ ಇದೆ. ಎಷ್ಟಿದೆ ಅಂದ್ರೆ 5 ಆಗೋ ಐ ವ್ಯಾಲ್ಯೂ 5 ಆಗೋ ತನಕನೂ ಈ ಪ್ರೋಸೆಸ್ ರಿಪೀಟ್ ಆಗ್ತಿದೆ ಅಂತ ಹೇಳ್ಬೋದು. ನಾನು ಇಲ್ಲಿ ಏನಕ್ಕೆ ಫಾರ್ ಲೂಪ್ ಯೂಸ್ ಮಾಡಿದ್ದೀನಿ ಅಂದ್ರೆ ನಂಗೆ ನೆಕ್ಸ್ಟ್ ಟೈಮ್ ರಿಪೀಟ್ ಆಗ್ಬೇಕು ಅನ್ನೋದು ನನಗೆ ಗೊತ್ತು. ಅದಕ್ಕೋಸ್ಕರ ಇಲ್ಲಿ ಫಾರ್ ಲೂಪ್ ಯೂಸ್ ಮಾಡಿದ್ದೀನಿ.